ಜನ ಕೇಳುವಂಥ ಪ್ರಶ್ನೆ ಏನಂದರೆ, ಈ ಕಾಲಕ್ಕೂ 21ನೇ ಶತಮಾನದಲ್ಲೂ ಮಹಿಳೆಯರಿಗಾಗಿ ಏನಕ್ಕೆ ಸ್ಪೆಷಲ್ ಕಾನೂನು? ನೀವು ಯಾವ ರೀತಿಲಿ ಸ್ಪೆಷಲ್ಲು? ಯಾಕೆ ನಾವು ಮಹಿಳೆಯರಿಗಾಗಿಯೇ ಒಂದು ಕಾನೂನು ಮಾಡ್ತಾ ಇದ್ದೀವಿ? ನಮ್ಮ ಸಂವಿಧಾನ ಹೇಳುತ್ತಲ್ವ ಎಲ್ಲರೂ ಸಮಾನರು ಅಂತ. ಆದರೆ ಇವತ್ತಿಗೂ ಸಹ ಗೌರ್ಮೆಂಟ್ ಡೇಟಾ ನೋಡಿದ್ರೆ ಕ್ರೈಮ್ಸ್ ಅಗೇನ್ಸ್ಟ್ ವಿಮೆನ್, ಮಹಿಳೆಯರ ಮೇಲೆ ಅತ್ಯಾಚಾರ ಇರ್ಬೋದು, ಅನಾಹುತಗಳು, ಬೇರೆ ಬೇರೆ ರೀತಿಯ ದೌರ್ಜನ್ಯಗಳು, ಅದು ದಿನನಿತ್ಯ ಬೆಳೀತಾನೆ ಇದೆ. ಈಗ ಹಾಗಾಗಿ ನಮಗೆ ಇನ್ನೂ ಸ್ಪೆಷಲ್ ಸ್ಟ್ಯಾಟ್ಯೂಟ್ಸ್ ಬೇಕು, ಇನ್ನೂ ವಿಮೆನ್ಸ್ ರಿಸರ್ವೇಷನ್ ಬೇಕು, ಇನ್ನೂ ತುಂಬ ರೀತಿಯ ಅನುಕೂಲಗಳು ಮತ್ತು ಪಾಲಿಸೀಸ್ಗಳು ಬೇಕು. ಯಾಕೆ ಇದುವರೆಗೂ ಬೇಕು ಅಂತ ಅಂದರೆ, ಒಂದು ನಾವು ಇದುವರೆಗೂ ಒಂದು ವೀಕರ್ ಸೆಕ್ಸ್ ಆಗಿ ಉಳಿದ್ಬಿಟ್ಟಿದ್ದೀವಿ. ಅದು ನಮ್ಮ ಸಂವಿಧಾನ ಕೂಡ ಏನು ಹೇಳುತ್ತೆ, ಆರ್ಟಿಕಲ್ 15 ಕ್ಲಾಸ್ 3 ಅನ್ನು ನಾವು ನೋಡಿದ್ರೆ ಸಂವಿಧಾನನೂ ಏನು ಹೇಳುತ್ತೆ, ದ ಸ್ಟೇಟ್ ಶಾಲ್ ಮೇಕ್ ಸ್ಪೆಷಲ್ ಪ್ರಾವಿಷನ್ಸ್ ಫಾರ್ ವಿಮೆನ್ ಆ್ಯಂಡ್ ಚಿಲ್ಡ್ರನ್ ಅಂತ ಹೇಳುತ್ತೆ. ಯಾಕೆ ಇದು ಬೇಕು ಸ್ಪೆಷಲ್ ಪ್ರಾವಿಷನ್ಸ್? ಯಾಕೆ ನಮ್ಮ DV ಆ್ಯಕ್ಟ್ ಬೇಕು? ಯಾಕೆ ಡೌರಿ ಹ್ಯಾರಸ್ಮೆಂಟ್ ಕಾಯ್ದೆ ಬೇಕು? ಯಾಕಂದರೆ ಇದುವರೆಗೂ ಸಹ ನಮಗೆ ಗೊತ್ತು, ಸೀಮೆ ಎಣ್ಣೆ ಅಲ್ಲಿ ಲೀಕ್ ಆಗ್ತಾನೇ ಇದೆ, ಬರ್ನಿಂಗ್ ಆಗ್ತಾನೇ ಇದೆ, ಆಯಿತಾ. ಇದುವರೆಗೂ ಕಿಚನ್ನಲ್ಲಿ ಗ್ಯಾಸ್ ಸ್ಟವ್ ಆನ್ ಬಿಟ್ಟು ಹೋಗ್ತಾನೇ ಇದ್ದಾರೆ ಜನ. ಸೊ ಇದು ಎಲ್ಲೋ ಬೇರೆ ಒಂದು ಎಲ್ಲೋ ಊರಲ್ಲಿ ದೂರ, ನಮಗಿಂತ ದೂರ ಆಗ್ತಿದೆ ಬಿಡು, ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋ ಹಾಗಿಲ್ಲ ನಾವು. ಏಕೆಂದರೆ ಇದು ನಮ್ಮ ಮನೆ ಪಕ್ಕದವ್ರಿಗೆ ಆಗಿರ್ಬೋದು, ನಮ್ಮ ಮನೆಯವ್ರಿಗೆ ಆಗಿರ್ಬೋದು,